70 ವರ್ಷದ ನಂತರ ಈ 3 ಭಾಗಗಳನ್ನು ಪ್ರತಿದಿನ ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ಗಂಭೀರ ಕಾಯಿಲೆಗಳು ಹೆಚ್ಚಾಗಬಹುದು. ವೃದ್ಧಾಪ್ಯದಲ್ಲಿ ದೇಹವನ್ನು ನೋಡಿಕೊಳ್ಳುವುದು ಒಂದು ಸವಾಲಾಗುತ್ತದೆ. ವಯಸ್ಸು ಹೆಚ್ಚಾದಂತೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ದೇಹದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸಲು ಪ್ರಾರಂಭಿಸುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದಿದ್ದರೆ ಸಣ್ಣ ನಿರ್ಲಕ್ಷ್ಯವೂ ಸಹ ದೊಡ್ಡ ಕಾಯಿಲೆಗೆ ಕಾರಣವಾಗಬಹುದು. ವಿಶೇಷವಾಗಿ ದೇಹದ ಕೆಲವು ಭಾಗಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕಾಗುತ್ತದೆ. 70 ವರ್ಷ ವಯಸ್ಸಿನ ನಂತರ ಕೈ ಮತ್ತು ಕಾಲುಗಳನ್ನು ಸ್ವಚ್ಛಗೊಳಿಸುವುದು ಕಡ್ಡಾಯವಾಗುತ್ತದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಲ್ಲಿ ನಾವು ದೈನಂದಿನ ಶುಚಿಗೊಳಿಸುವಿಕೆಯು ಜೀವ ಉಳಿಸುವ ಅಭ್ಯಾಸವಾಗಬಹುದಾದ 3 ಪ್ರಮುಖ ಭಾಗಗಳ ಬಗ್ಗೆ ನಾವು ಇಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತಾರೆ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತಾರೆ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಬನ್ನಿ ಸ್ನೇಹಿತರೆ, ಜೀವ ಉಳಿಸುವ ಆ 3 ಪ್ರಮುಖ ಭಾಗಗಳ ಬಗ್ಗೆ ತಿಳಿಯೋಣ. 1. ಬಾಯಿ ಮತ್ತು ನಾಲಿಗೆ. ರೋಗಗಳಿಗೆ ಮೊದಲ ಬಾಗಿಲು. 70ರ ನಂತರ ಬಾಯಿಯ ಶುಚಿತ್ವವು ಕೇವಲ ತಾಜಾತನವಲ್ಲ, ಇದು ರೋಗದಿಂದ ತಡೆಗಟ್ಟುವಿಕೆ. ಇದು ಏಕೆ ಅಗತ್ಯ? ಸ್ವಚ್ಛಗೊಳಿಸುವುದು ಹೇಗೆ? ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ ನಿಮ್ಮ ಹಲ್ಲುಗಳನ್ನು ಉಜ್ಜಿಕೊಳ್ಳಿ. ಪ್ರತಿದಿನ ನಾಲಿಗೆ ಸ್ಕ್ರಾಪರ್ ಬಳಸಿ ನಿಮ್ಮ ನಾಲಿಗೆಯನ್ನು ನಿಧಾನವಾಗಿ ಸ್ವಚ್ಛಗೊಳಿಸಿ. ಉಪ್ಪು ನೀರು ಅಥವಾ ಅರಿಶಿನ ನೀರಿನಿಂದ ತೊಳೆಯಿರಿ. ಹಲ್ಲುಗಳಿಲ್ಲದಿದ್ದರೆ ಒಸಡುಗಳನ್ನು ಸ್ವಚ್ಛವಾದ ಬಟ್ಟೆಯಿಂದ ಉಜ್ಜಿ. ಮನೆಮದ್ದುಗಳು. ತೆಂಗಿನ ಎಣ್ಣೆಯಿಂದ ಬಾಯಿ ಮುಕ್ಕಳಿಸಿ. ವಾರಕ್ಕೆ 2 ಬಾರಿ ಬೇವು ಅಥವಾ ಅಕೇಶಿಯಾ ಟೂತ್ ಬ್ರಷ್ ಬಳಸಿ. 2. ಕಿವಿಗಳು. ಕಾಣದ ಆದರೆ ಸೂಕ್ಷ್ಮ ಭಾಗ. ವಯಸ್ಸಾದವರಲ್ಲಿ ಶ್ರವಣ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮತ್ತು ಕೊಳಕು ಕಿವಿಗಳು ಈ ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತವೆ. ಅದು ಏಕೆ ಮುಖ್ಯ? ನಾವು ವಯಸ್ಸಾದಂತೆ ನಮ್ಮ ಕಿವಿಗಳಲ್ಲಿರುವ ಗ್ರಂಥಿಗಳು ಒಣಗುತ್ತವೆ ಮತ್ತು ಮೇಣವು ಗಟ್ಟಿಯಾಗುತ್ತದೆ. ಸ್ವಚ್ಛತೆಯ ಕೊರತೆಯಿಂದ ಶಿಲೀಂಧ್ರ ಸೋಂಕು ಮತ್ತು ತುರಿಕೆ ಪ್ರಾರಂಭವಾಗುತ್ತದೆ. ನಿರಂತರವಾಗಿ ಕೊಳಕು ಸಂಗ್ರಹವಾಗುವುದರಿಂದ ಶ್ರವಣ ಸಾಮರ್ಥ್ಯ ಕಡಿಮೆಯಾಗಬಹುದು. ನೀವು ಅದನ್ನು ಸ್ವಚ್ಛಗೊಳಿಸದಿದ್ದರೆ ಏನಾಗಬಹುದು? ಕಿವಿ ನೋವು, ಶ್ರವಣ ನಷ್ಟ, ಕಿವಿಯಿಂದ ಸ್ರವಿಸುವುದು ಅಥವಾ ಕೀವು, ತಲೆ ತಿರುಗುವಿಕೆ. ಕಿವಿಯನ್ನು ಸ್ವಚ್ಛಗೊಳಿಸುವುದು ಹೇಗೆ? ಪ್ರತಿದಿನ ಒದ್ದೆಯಾದ ಬಟ್ಟೆಯಿಂದ ಕಿವಿಯ ಹೊರಭಾಗವನ್ನು ಒರೆಸಿ. ವಾರಕ್ಕೆ 1 ಬಾರಿ 1 ರಿಂದ 2 ಹನಿ ಬೆಚ್ಚಗಿನ ಸಾಸುವೆ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ. ಕಿವಿಯಲ್ಲಿ ಹತ್ತಿಯನ್ನು ಇಟ್ಟುಕೊಳ್ಳುವಾಗ ತುಂಬಾ ಎಚ್ಚರ ವಹಿಸಿ. ತುಂಬಾ ಆಳವಾಗಿ ಸೇರಿಸಬೇಡಿ. ತಪ್ಪಿಸಬೇಕಾದದ್ದು. ಪಿನ್, ಟೂತ್ ಪಿಕ್ ಅಥವಾ ಬಡ್ಸ್ಗಳಿಂದ ಕಿವಿಯನ್ನು ಸ್ವಚ್ಛಗೊಳಿಸುವುದು. ಹೀಗೆ ಮಾಡುವುದು ಅಪಾಯಕಾರಿ. ಎಣ್ಣೆಯನ್ನು ಹೆಚ್ಚಾಗಿ ಹಾಕುವುದರಿಂದ ಶಿಲೀಂಧ್ರಗಳ ಬೆಳವಣಿಗೆಗೆ ಕಾರಣವಾಗಬಹುದು. 3. ಪಾದಗಳು ಮತ್ತು ಕಾಲ್ಬೆರಳು. ದೇಹದ ಅತ್ಯಂತ ಕಠಿಣ ಕೆಲಸ ಮಾಡುವ ಭಾಗ. ಪಾದಗಳು ನಿಮ್ಮನ್ನು ಬಿಟ್ಟು ಹೋದರೆ ಕಾಲುಗಳು ಮತ್ತು ಕಾಲ್ಬೆರಳುಗಳನ್ನು ಪ್ರತಿದಿನ ತೊಳೆಯಬಾರದು. ಮಧುಮೇಹ ಮತ್ತು ರಕ್ತ ಪರಿಚಲನೆ ಸಮಸ್ಯೆಗಳು ಪಾದಗಳಿಗೆ ಸೋಂಕು ತಗುಲಲು ಸುಲಭವಾಗಿ ಕಾರಣವಾಗುತ್ತವೆ. ಉಗುರುಗಳಲ್ಲಿ ಕೊಳಕು ಸಂಗ್ರಹವಾಗುವುದರಿಂದ ಶಿಲೀಂಧ್ರ ಸೋಂಕು ಉಂಟಾಗುತ್ತದೆ. ಸ್ವಚ್ಛಗೊಳಿಸದಿದ್ದರೆ ಏನಾಗಬಹುದು? ಪಾದಗಳಲ್ಲಿ ಸೋಂಕು, ಶಿಲೀಂಧ್ರ ಸೋಂಕು. ಉಗುರುಗಳಲ್ಲಿ ಶಿಲೀಂಧ್ರ. ಮಧುಮೇಹದ ಪಾದಗಳಲ್ಲಿ ದುರ್ವಾಸನೆ ಮತ್ತು ಬಿರುಕು ಬಿಟ್ಟ ಚರ್ಮದೊಂದಿಗೆ ಗಂಭೀರ ಸ್ಥಿತಿ. ಸ್ವಚ್ಛಗೊಳಿಸುವ ವಿಧಾನ. ಪ್ರತಿದಿನ ಸಂಜೆ ಪಾದಗಳನ್ನು 10 ನಿಮಿಷಗಳ ಕಾಲ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಿಡಿ. ಹಿಮ್ಮಡಿ ಮತ್ತು ಕಾಲ್ಬೆರಳುಗಳ ನಡುವಿನ ಜಾಗವನ್ನು ಮೃದುವಾದ ಬ್ರಷ್ನಿಂದ ಸ್ವಚ್ಛಗೊಳಿಸಿ. ನಿಮ್ಮ ಪಾದಗಳನ್ನು ಒಣಗಿಸಿ ಮತ್ತು ಮಾಯಿಶ್ಚರೈಸರ್ ಅಥವಾ ತೆಂಗಿನ ಎಣ್ಣೆಯನ್ನು ಹಚ್ಚಿ. ವಾರಕ್ಕೊಮ್ಮೆ ನಿಮ್ಮ ಉಗುರುಗಳನ್ನು ಕತ್ತರಿಸಿ. ಕರ್ಪೂರ ಮತ್ತು ತೆಂಗಿನ ಎಣ್ಣೆಯನ್ನು ಬೆರೆಸಿ ಹಿಮ್ಮಡಿಯ ಮೇಲೆ ಹಚ್ಚಿ.
ಪ್ರತಿದಿನ ಶುಚಿಗೊಳಿಸುವಿಕೆ ಏಕೆ ಅಗತ್ಯ? ಸೋಂಕಿನ ತಡೆಗಟ್ಟುವಿಕೆ. ದೇಹದ ಈ ಭಾಗಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಗೆ ಗುರಿಯಾಗುತ್ತವೆ. ದೇಹದ ಈ ಭಾಗಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಗೆ ನೆಚ್ಚಿನ ಸ್ಥಳಗಳಾಗುತ್ತವೆ. ಸ್ವಚ್ಛತೆಯಿಂದ ಆತ್ಮವಿಶ್ವಾಸ. ವಯಸ್ಸಾದ ಜನರು ಕೂಡ ಸ್ವಚ್ಛತೆ ಮತ್ತು ಉತ್ತಮ ವಾಸನೆಯನ್ನು ಅನುಭವಿಸಿದಾಗ ಮಾನಸಿಕವಾಗಿ ನಿರಾಳರಾಗುತ್ತಾರೆ. ಇತರ ರೋಗಗಳ ತಡೆಗಟ್ಟುವಿಕೆ. ಸ್ವಚ್ಛಗೊಳಿಸುವುದರಿಂದ ಹೃದಯ ಕಾಯಿಲೆಗಳ ಅಪಾಯ ಕಡಿಮೆಯಾಗುತ್ತದೆ. ಪಾದಗಳನ್ನು ಸ್ವಚ್ಛಗೊಳಿಸುವುದರಿಂದ ಮಧುಮೇಹದ ತೊಂದರೆಗಳನ್ನು ತಡೆಯುತ್ತದೆ. ಹಿರಿಯ ನಾಗರಿಕರಿಗೆ ದೈನಂದಿನ ಶುಚಿಗೊಳಿಸುವ ದಿನಚರಿ. ಬೆಳಗ್ಗೆ ಮತ್ತು ರಾತ್ರಿ ಸಮಯ ಕಾರ್ಯ ವಿವರಣೆ. ಬೆಳಗ್ಗೆ ಬಾಯಿ ನಾಲಿಗೆ ಸ್ವಚ್ಛಗೊಳಿಸುವ ಬ್ರಷ್. ನಾಲಿಗೆಯನ್ನು ಕೆರೆದು ತೆಗೆಯುವ ಯಂತ್ರ ಗಾರ್ಲಿಂಗ್. ಬೆಳಗ್ಗೆ ಕಿವಿಗಳನ್ನು ಸ್ವಚ್ಛಗೊಳಿಸುವುದು. ಒದ್ದೆಯಾದ ಬಟ್ಟೆಯಿಂದ ಒರೆಸುವುದು. ರಾತ್ರಿ ಪಾದಗಳನ್ನು ತೊಳೆಯುವುದು. ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಿ ಮಾಯಿಶ್ಚರೈಸರ್ ಮಾಡುವುದು. ವಾರಕ್ಕೊಮ್ಮೆ ಕಿವಿಗಳಿಗೆ ಸೌಮ್ಯವಾದ ಎಣ್ಣೆಯನ್ನು ಹಚ್ಚುವುದು. 2 ಹನಿ ಉಗುರು ಬೆಚ್ಚಗಿನ ಎಣ್ಣೆ. ವಾರಕ್ಕೊಮ್ಮೆ ಉಗುರುಗಳನ್ನು ಕತ್ತರಿಸುವುದು. ವಿಶೇಷವಾಗಿ ಪಾದಗಳ. ಧಾರ್ಮಿಕ ದೃಷ್ಟಿಕೋನದಿಂದಲೂ ಸ್ವಚ್ಛತೆ ಮುಖ್ಯವಾಗಿದೆ. ಸನಾತನ ಧರ್ಮದಲ್ಲಿ ದೇಹದ ಶುದ್ಧತೆಯು ಆತ್ಮದ ಶುದ್ಧತೆಗೆ ಸಂಬಂಧಿಸಿದೆ. ಬೆಳಗಿನ ಸ್ನಾನ, ಬಾಯಿಯ ಶುಚಿಗೊಳಿಸುವಿಕೆ, ಪಾದಗಳನ್ನು ತೊಳೆಯುವುದನ್ನು ಆಧ್ಯಾತ್ಮಿಕ ಶುದ್ಧೀಕರಣದ ಸಾಧನೆ ಎಂದು ಪರಿಗಣಿಸಲಾಗುತ್ತದೆ. ವೃದ್ಧಾಪ್ಯದಲ್ಲಿ ದೇಹದ ಶಕ್ತಿ ಕಡಿಮೆಯಾದಾಗ ಶುಚಿತ್ವವು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳುತ್ತದೆ. ವೃದ್ಧಾಪ್ಯದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಸುಲಭವಲ್ಲ, ಆದರೆ ಅಸಾಧ್ಯವೂ ಅಲ್ಲ. ನೀವು ಅಥವಾ ನಿಮ್ಮ ಕುಟುಂಬದ ಯಾವುದೇ ಹಿರಿಯ ವ್ಯಕ್ತಿ 70 ವರ್ಷ ದಾಟಿದ್ದರೆ ಈ ವ್ಯಾಯಾಮಗಳನ್ನು ಪ್ರತಿದಿನ ಮಾಡಿ. ನೀವು ಈ ಮಿತಿಗಳನ್ನು ದಾಟಿದ್ದರೆ ಪ್ರತಿದಿನ ಈ 3 ಭಾಗಗಳನ್ನು ಬಾಯಿ, ಕಿವಿ ಮತ್ತು ಪಾದಗಳನ್ನು ಸ್ವಚ್ಛಗೊಳಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಈ ಸಣ್ಣ ದಿನಚರಿಯು ನಿಮ್ಮನ್ನು ರೋಗಗಳಿಂದ ರಕ್ಷಿಸುವುದಲ್ಲದೆ ದೀರ್ಘಾವಧಿಯಲ್ಲಿ ರೋಗಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ. ಪ್ರಮುಖ ಸಲಹೆಗಳು. ಬ್ರಷ್ನಿಂದ ನಾಲಿಗೆ ಕೆರೆದುಕೊಳ್ಳುವುದನ್ನು ಸಹ ಮಾಡಿ. ಕಿವಿಗೆ ಎಣ್ಣೆ ಹಾಕುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಶಿಲೀಂಧ್ರಗಳ ಸೋಂಕನ್ನು ತಪ್ಪಿಸಲು ನಿಮ್ಮ ಪಾದಗಳನ್ನು ಒಣಗಿಸಿ. ಶುದ್ಧೀಕರಣದ ನಂತರ ಮಾಯಿಶ್ಚರೈಸರ್ ಅಥವಾ ಎಣ್ಣೆಯನ್ನು ಅನ್ವಯಿಸಿ. ನಿಯಮಿತವಾಗಿ ಉಗುರುಗಳನ್ನು ಸ್ವಚ್ಛಗೊಳಿಸಿ. ಪ್ರತಿದಿನ ಸ್ನಾನ ಮಾಡಿ. ನಿಮ್ಮ ಕೂದಲನ್ನು ಮತ್ತು ಕಿವಿಗಳ ಹಿಂದೆ ತೊಳೆಯಿರಿ. ಸಾಧ್ಯವಾದಷ್ಟು ವಾಸನೆ ಇಲ್ಲದ ಉತ್ಪನ್ನಗಳನ್ನು ಬಳಸಿ ಮತ್ತು ನಿಮ್ಮ ಬಟ್ಟೆಗಳನ್ನು ಕ್ಲೀನ್ ಆಗಿ ವಾಶ್ ಮಾಡಿ. ಸತ್ತ ಚರ್ಮವು ಧೂಳಿನ ಹುಳುಗಳನ್ನು ಹುಟ್ಟುಹಾಕುತ್ತದೆ. ಆದ್ದರಿಂದ ವಸ್ತುಗಳನ್ನು ಸ್ವಚ್ಛವಾಗಿಡಿ. ಮೂತ್ರದ ಹನಿಗಳು ನಿಮ್ಮ ನಿಕ್ಕರ್ಗಳಿಂದ ಹೀರಲ್ಪಡುತ್ತವೆ, ನಂತರ ವಾಸನೆಯನ್ನು ನೀಡುತ್ತವೆ. ಆದ್ದರಿಂದ ಅದನ್ನು ನೀರಿನಿಂದ ತೊಳೆದು ಚೆನ್ನಾಗಿ ಒಣಗಿಸಿ. ಬಾಯಿಯ ಸ್ವಚ್ಛತೆಯು ಬಹಳ ಮುಖ್ಯ ಮತ್ತು ವೃತ್ತಿಪರ ರುಚಿ ಪರಿಣಿತರ ಪ್ರಕಾರ ಕೆಟ್ಟ ವಾಸನೆಗಳಲ್ಲಿ ಒಂದು ಹಳಸಿದ ಲಾಲಾರಸ. ಆದ್ದರಿಂದ ಸಾಕಷ್ಟು ನೀರು ಕುಡಿಯಿರಿ. ಫ್ಲಾಸ್ ಮಾಡಿ, ಹಲ್ಲುಜ್ಜಿ ಮತ್ತು ನೀರಿನ ಪಿಕ್ನಿಂದ ಆಹಾರ ಕಣಗಳನ್ನು ಸ್ಫೋಟಿಸಿ. ವಾರಕ್ಕೊಮ್ಮೆ ನಿಮ್ಮ ಕೂದಲನ್ನು ತೊಳೆಯಿರಿ. ಅಗತ್ಯವಿದ್ದರೆ ಪ್ರತಿದಿನ ಅಥವಾ ಹೆಚ್ಚಾಗಿ ಒಳ ಉಡುಪುಗಳನ್ನು ಬದಲಾಯಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.